ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಸುಧೀಂದ್ರ ಕಾಲೇಜಿನ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸುತ್ತಿರುವಂತಹ ವೆಬಿಸೋಡ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅನ್ನ ಪಡ್ಕೊಂಡಿರುವಂತಹ ನೇಹಾ ಭಂಡಾರಿ ಅವರು. ಈ ಕಾಲೇಜಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅನ್ನ ನೀಡಿರ್ತಾರೆ. ಇವರಿಗೆ ಈ ಅವಾರ್ಡ್ ಅನ್ನ ಪಡ್ಕೊಂಡಿರೋದಕ್ಕೆ ಕಂಗ್ರ್ಯಾಚುಲೇಷನ್ ಟು ಯು. ಹಾಗೆ ಈ ಅವಾರ್ಡ್ ಅನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಅಕಾಡೆಮಿಕ್ ಆಗಿರ್ಬೋದು, ಕಲ್ಚರಲ್ ಆಕ್ಟಿವಿಟೀಸ್ ಆಗಿರ್ಬೋದು, ಹಾಗೆ ಅಟೆಂಡೆನ್ಸ್ ಹಲವಾರು ವಿಷಯಗಳನ್ನ ಒಳಗೊಂಡಿರ್ತದೆ. ಅಂತಹ ಪ್ರಶಸ್ತಿಗೆ ಭಾಜನರಾಗಿರುವ ನೇಹಾ ಭಂಡಾರಿ ಅವರು ಪಡ್ಕೊಂಡಿರುವಂಥದ್ದು ನಮ್ಗೆ ಹೆಮ್ಮೆ ಪಡುವಂತಹ ವಿಷಯ ಹಾಗೂ ಖುಷಿ ಪಡುವಂತಹ ವಿಷಯ. ಆನ್ಯುವಲ್ ಡೇ ದಿನ ಈ ಪ್ರಶಸ್ತಿಯನ್ನ ಅವ್ರು ಪಡ್ಕೊಂಡಾಗ ಅವರ ಅನುಭವಗಳು ಹೇಗಿತ್ತು ಅಂತ ಅವ್ರ ಹತ್ರನೇ ಕೇಳಿ ತಿಳಿಯೋಣ ಬನ್ನಿ. ನೀವು ಈ ಅವಾರ್ಡ್ ಅನ್ನ ಪಡ್ಕೋಬೇಕು ಅಂದ್ರೆ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಇದ್ರಿ, ಅದನ್ನ ಅವರು ಕನ್ಸಿಡರ್ ಮಾಡಿ ನಿಮ್ಮನ್ನ ಆಯ್ಕೆ ಮಾಡಿರ್ತಾರೆ. ಆನ್ಯುವಲ್ ಡೇ ದಿನ ನೀವು ಈ ಪ್ರಶಸ್ತಿನ ಪಡ್ಕೊಂಡಿರ್ತೀರಾ, ಸ್ಟೇಜ್ ಮೇಲೆ ನಿಮ್ಮ ಹೆಸರು ಅನೌನ್ಸ್ಮೆಂಟ್ ಆಗುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಅನುಭವಗಳು ಹೇಗಿತ್ತು ಅಂತ ನಮ್ಮ ಜೊತೆ ಹಂಚ್ಕೊಳ್ಳೋದಾದ್ರೆ? ಅನುಭವ ಅಂದರೆ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿತ್ತು, ತುಂಬಾ ಶಾಕಿಂಗ್ ಅನಿಸ್ತು. ಸೊ ನಾನು ಭಟ್ಕಳ ಜಸ್ಟ್ ರೀಚ್ ಆಗಿದ್ದೆ ಅಷ್ಟೇ. ನಮ್ಮ ಕೋಆರ್ಡಿನೇಟರ್ ಕ್ಲಬ್ಬಿನ ಕೋಆರ್ಡಿನೇಟರ್ ಒಬ್ಬರು ಸರ್ ಕಾಲ್ ಮಾಡಿ, ಎಲ್ಲಿದ್ದೀರಾ ನೀವು, ಬನ್ನಿ ಬೇಗ ಅಂತ ಕಾಲ್ ಮಾಡಿ ಕರೆದ್ರು. ಆ್ಯಂಡ್ ನಾನು ಬಸ್ ಸ್ಟ್ಯಾಂಡಿಂದ ಬೇಗ ರೀಚ್ ಆದೆ. ಅಲ್ಲಿ ಹೋಗಿದ್ದೆ ಫಸ್ಟ್ ಅವ್ರಿಗೆ ಮೀಟ್ ಆಗಿ, ಸರ್ ನಾನು ಬಂದಿದ್ದೀನಿ ಇಲ್ಲಿ, ಏನಂತ ಹೇಳಿ ವಿಷಯ ಅಂದಾಗ, ಸರ್ ಪ್ರಿನ್ಸಿಪಲ್ ಸರ್ ಸ್ಟೇಜ್ ಮೇಲೆ ಇದ್ದಾರೆ, ನೀವು ಹೋಗ್ಕೊಂಡು ಫಸ್ಟ್ ರೋವಲ್ಲೇ ಕೂತ್ಕೊಳ್ಳಿ, ಅವ್ರು ಬಂದಾಗ ನಿಮಗೆ ಬೇಗ ಮೀಟ್ ಆಗೋಕ್ಕಾಗತ್ತೆ ಅಂದರು. ನನಗೆ ಆ್ಯಕ್ಚುಲಿ ಹಿಂದ್ಗಡೆ ಹೋಗ್ಬೇಕಂತ ಫ್ರೆಂಡ್ಸ್ ಎಲ್ಲ ಇದ್ರಲ್ಲ, ಲಾಸ್ಟ್ ಇಯರ್ ಇದು ಅಂತ. ಸರ್ ಆದರೂ ನಾವು ಮುಂದೆ ಸರ್ ಹೇಳಿದ್ದಾರೆ ಹೇಳಿ ಮುಂದೆ ಬಂದು ಕೂತ್ಕೊಂಡೆ. ಆ್ಯಂಡ್ ದೆನ್ ನನಗೇನೂ ಐಡಿಯಾ ಇಲ್ಲ, ಅದರ ತನಕ ನನ್ನ ಬಾಡಿ ಶುವರ್ ಆಗ್ತಿತ್ತು, ಫುಲ್ ಕಾಲಲ್ಲಿ ನಡುಗ್ತಿತ್ತು. ಆ್ಯಂಡ್ ದೆನ್ ಅವರು ಎಲ್ಲ ಸ್ಪೀಚ್ ಎಲ್ಲ ಮುಗಿದು ಅನೌನ್ಸ್ಮೆಂಟ್ ಮಾಡಿದಾಗ BCA ಡಿಪಾರ್ಟ್ಮೆಂಟಿದೆ, ನಾವು ನಮಗೆ ಬರ್ತದೆ ಅನ್ನೋದಕ್ಕಿಂತ ಬೇರೆಯವ್ರಿಗೆ ಅಂತಲೇ ಗೆಸ್ ಮಾಡಿರ್ತೀವಿ. ಬಿಕಾಸ್ ನಮಗೆ ನಾವು ಎಲ್ಲದ್ರಲ್ಲಿ ಇದ್ರೂ ಕೂಡ ಒಂದು ನಿಮಿಷ ಡೌಟ್ ಇರುತ್ತೆ ನಮ್ಮ ಮೇಲೆ ಬರುತ್ತೋ ಇಲ್ವೋ ಅಂತ. ಆವಾಗ ಬೇರೆಯವ್ರ ಹೆಸರು ಹೇಳ್ತಾರೆ ಅಂತ ತಿಳ್ಕೊಂಡೆ. ಬಟ್ ಸರ್ ಅಷ್ಟು ಸ್ಟೂಡೆಂಟ್ಸಲ್ಲೂ ನಮ್ಮ ಕ್ಲಾಸಿರೋ ಅಷ್ಟು ಸ್ಟೂಡೆಂಟ್ ನನ್ನನ್ನು ಗುರುತಿಸಿ ನನ್ನನ್ನು ಸ್ಟೂಡೆಂಟ್ ಆಫ್ ದಿ ಇಯರ್ ಅಂತ ಹೇಳಿದಾಗ ತುಂಬಾ ಅನ್ಎಕ್ಸ್ಪೆಕ್ಟೆಡ್, ತುಂಬಾ ಶಾಕಿಂಗ್ ಅನಿಸ್ತು. ತುಂಬ ಖುಷಿ ಆಯಿತು ನನಗೆ. ನಾನು ಅಷ್ಟು ಮಾಡಿದ್ದೀನಲ್ಲ, ಸೊ ನನಗೆ ಕೊಟ್ಟಿದ್ದಾನಂತ ತುಂಬಾ ಖುಷಿ ಆಯಿತು. ಈ ಅವಾರ್ಡ್ ಅನ್ನ ಪಡ್ಕೊಂಡು ನೀವು ಮನೆಗೆ ಹೋಗಿರ್ತೀರಾ, ನಿಮ್ಮ ಪೇರೆಂಟ್ಸ್ ಹೇಗೆ ಖುಷಿ ಪಟ್ರು? ಪೇರೆಂಟ್ಸ್ ಅಮ್ಮ ಫಸ್ಟ್ ನಾನು ಹಿಂದಿನ ದಿನ ಆ್ಯನ್ಯುವಲ್ ಡೇ ಹಿಂದಿನ ದಿನ ಅವ್ರಿಗೆ ಕೇಳಿದ್ದೆ, ಜಸ್ಟ್ ಜೋಕ್ ಮಾಡ್ತಿದ್ದೆ ಅವ್ರ ಹತ್ರ, ನನಗೆ ನಾಳೆ ಸ್ಟೂಡೆಂಟ್ ಆಫ್ ದಿ ಇಯರ್ ಬರುತ್ತೆ ನೋಡು ಅಂತ. ಅವರಮ್ಮ ಅವಾಗ ಹಾಂ ನಿನಗೆ ಸಿಗತ್ತೆ ಅಂತ ಹೇಳಿದರು. ಆ್ಯಂಡ್ ದೆನ್ ನೆಕ್ಸ್ಟ್ ಡೇ ಆ್ಯನ್ಯುವಲ್ ಡೇ ದಿನವೂ ಸ್ಟೂಡೆಂಟ್ ಆಫ್ ದಿ ಇಯರ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಸ್ಪೀಚ್ ನಡೀತಿತ್ತಲ್ಲ ಗೆಸ್ಟ್ಗಳದ್ದು. ಆವಾಗ ಅಮ್ಮ ಕಾಲ್ ಮಾಡಿ ನನಗೆ ಸಿಕ್ತಾ ಅಂತ ಕೇಳಿದ್ರು, ಕೊಟ್ರಾ ಅಂತ ಕೇಳಿದ್ರು ನನಗೆ. ನಾನಿಲ್ಲ ಕೊಡಲಿಲ್ಲ, ಇನ್ನು ಸ್ಪೀಚ್ ನಡೀತಾ ಇದೆ ಇರೋ ಅಂತ ಹೇಳಿದ್ದೆ. ಆಮೇಲೆ ಅದು ಫಸ್ಟ್ ಸಿಕ್ಕಿದಾಗ ನಾನು ಫಸ್ಟ್ ಅಮ್ಮಂಗೆ ಕಾಲ್ ಮಾಡಿ ಹೇಳಿದೆ ಕಿ ನನ್ನ ಸ್ಟೂಡೆಂಟ್ ಆಫ್ ದಿ ಇಯರ್ ಅಂತ ಹೇಳಿದ್ದಾರೆ, ಖುಷಿ ಆಗ್ತಿದೆ ಅಂದರು ಅಮ್ಮ. ಆಮೇಲೆ ಮನೆಗೆ ಹೋಗಿ ಫಸ್ಟ್ ಸರ್ಟಿಫಿಕೇಟ್ನ ತೋರಿಸಿದೆ, ಅಮ್ಮ ಈ ಥರ ಸಿಕ್ಕಿದೆ. ನಮ್ಮ ತುಂಬ ಖುಷಿಪಟ್ಟರು. ಚಿಕ್ಕಮ್ಮ ಆಗಿರ್ಬೋದು, ನನ್ನ ತಂಗಿ ತಮ್ಮ, ನನ್ನ ಅಜ್ಜಿ ತುಂಬಾ ಖುಷಿಪಟ್ಟರು. ಮನೆಯೆಲ್ಲ ಫ್ಯಾಮಿಲೀಸ್ ಮೆಂಬರ್ಸ್ ಆಗಿರ್ಬೋದು, ನನ್ನ ಕಸಿನ್ಸ್ ಆಗಿರ್ಬೋದು, ಎಲ್ಲರೂ ತುಂಬಾ ಖುಷಿಪಟ್ಟರು. ನಿಮ್ಮ ಅಮ್ಮನ ಗೆಸ್ಸು ಹಾಗೆ ನಮ್ಮ ಕಾಲೇಜಿನ ಕ್ಯಾಲ್ಕುಲೇಷನ್ ಎರಡೂ ಕರೆಕ್ಟ್ ಆಗಿತ್ತು ಅಂತ ಅನಿಸುತ್ತೆ. ಹಾಗೆ ನಮ್ಮ ಕಾಲೇಜಿನಿಂದ ನಿಮಗೆ ಯಾವೆಲ್ಲ ಸಪೋರ್ಟ್ಗಳು ಸಿಕ್ತು? ಸಪೋರ್ಟ್ ಅನ್ನೋಕ್ಕಿಂತ ನಾವು ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಮಗೆ 1-on-1 ಇಂಟ್ರಾಕ್ಷನ್ ಆಗುತ್ತೆ ಅಲ್ಲಿ. ಸೊ ಪ್ರಿನ್ಸಿಪಲ್ ಸರ್ ಖುದ್ದಾಗಿ ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಜೊತೆ ಬಂದು ಕೇಳ್ತಾರೆ, ಸರ್ ನಿಮಗೆ ನೀವು ಸ್ಟಡೀಸ್ ಬಿಟ್ಟು ಬಾಕಿ ಯಾವ ಆ್ಯಕ್ಟಿವಿಟೀಸಲ್ಲಿ ಇರ್ತೀರಾ ಅಂತ. ಆವಾಗ ನಾನು ಹೇಳ್ತೀನಿ ಡ್ಯಾನ್ಸಿಂಗ್, ಸಿಂಗಿಂಗ್, ಸ್ಪೋರ್ಟ್ಸ್ ಎಲ್ಲದರಲ್ಲೂ ಇದ್ದೀನಿ ಸರ್ ಅಂತ. ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದಾಗ ಫಸ್ಟ್ ಇಯರಿಂದನೇ ನಮಗೆ ಹೆಚ್ಚು ಕಾಂಪಿಟೇಷನ್ ಎಲ್ಲ ಬರ್ತಿತ್ತು. ಸೊ ನಾವೆಲ್ಲ ಆ್ಯಕ್ಟಿವಿಟೀಸಲ್ಲಿ ಹೋಗ್ತಿದ್ದೆ, ಯಾವ ಆ್ಯಕ್ಟಿವಿಟೀಸನ್ನು ಬಿಡೋದಿಲ್ಲ, ಇದೆಲ್ಲ ಆ್ಯಕ್ಟಿವಿಟೀಸಲ್ಲಿ ಹೋಗ್ತಿದ್ದೆ. ಡ್ಯಾನ್ಸ್, ಸಿಂಗಿಂಗ್, ಸ್ಪೋರ್ಟ್ಸ್, ಎನಿಥಿಂಗ್ ವಾಟ್ ಎವರ್ ಇಟ್ ಮೈಟ್ ಬಿ, ನಾ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಸೊ ನಮಗೆ ಅಪಾರ್ಚುನಿಟೀಸ್ ತುಂಬಾ ಸಿಕ್ತು, ಸಪೋರ್ಟ್ ಸಿಕ್ತು. ಟೀಚರ್ಸ್, ಲೆಕ್ಚರರ್ಸ್ ವತಿಯಿಂದ ನಮ್ಮ ಕ್ಲಾಸ್ ಮೆಂಟರ್ಸ್ ಆಗಿತ್ತು. ವರ್ಷ ಕ್ಲಾಸ್ ಮೆಂಟರ್ಸ್ ಚೇಂಜ್ ಆಗ್ತಿದ್ರು. ಎಲ್ಲ ಕ್ಲಾಸ್ ಮೆಂಟರ್ಸ್ ಬಂದು ಸಪೋರ್ಟ್ ಮಾಡ್ತಿದ್ರು, ನಮಗೆ ಒಳ್ಳೆ ಐಡಿಯಾಸ್ ಕೊಡ್ತಿದ್ರು. ಮತ್ತು ಹೆಚ್ಚು ನ್ಯೂ ಇನೋವೇಟಿವ್ ಐಡಿಯಾಸನ್ನು ನಮಗೆ ಹೇಳ್ತಿದ್ರು. ಯಾವುದೇ ಕಾಂಪಿಟೇಷನಿಗೆ ಹೋಗ್ತಾರೆ ನೀವು ಇದನ್ನು ಮಾಡಿ, ನೀವು ಹಿಂಗೆ ಮಾಡಿ ಅಂತಲೇ ಹೇಳ್ತಿದ್ರು. ಪ್ರಿನ್ಸಿಪಲ್ ಸರ್ ಕೂಡ ತುಂಬಾ ಸಪೋರ್ಟ್ ಮಾಡ್ತಿದ್ರು ನಮಗೆ. ಸಪೋಸ್ ಏನೀಗ ಒಂದು ಡ್ಯಾನ್ಸಿಗಾಗಿರ್ಬೋದು, ನಮಗೆ ವಾದ್ಯ ಸಿಗಲಿಲ್ಲಪ್ಪ, ಅವರ ಜನರಿಗೆ ಕಾಲ್ ಮಾಡಿ ಹೇಳ್ತಿದ್ರು, ನಮಗೆ ಸ್ಟೂಡೆಂಟ್ಸಿಗೆ ಈ ಥರ ಬೇಕು ಇದೆಯಾ ಅಂತ ಕೇಳ್ತಿದ್ರು, ಅವರು ಸಪೋರ್ಟ್ ಮಾಡ್ತಿದ್ರು. ನಮಗೂ ತುಂಬಾ ನೀವು ಮುಂದೆ ಹೋಗಿ ಇನ್ನೂ ಮಾಡಿ ಪಾರ್ಟಿಸಿಪೇಟ್ ಮಾಡಿ ಹೆಚ್ಚು ಅಂತಲೇ ಹೇಳ್ತಿದ್ರು ಸರ್ ಎಲ್ಲ. ಸೊ ಕಾಲೇಜಿನ
ಮೆಂಬರ್ಸ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದರು ನಮಗೆ ಈ ಥರ ಒಂದು ಆ್ಯಕ್ಟಿವಿಟೀಸಲ್ಲಿ ಆಗಿರ್ಬೋದು, ಎಲ್ಲದರಲ್ಲೂ ಸ್ಟಡೀಸಲ್ಲೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಖಂಡಿತ ಗುರುವಿನ ಮಾರ್ಗದರ್ಶನ ಇದ್ರೆ ಗುರಿಯನ್ನ ಸಾಧಿಸಬಹುದು ಅಂತ ಹೌದು. ನೀವು ಹೇಳಿದ್ದೀರಾ. ಹಾಗಾದ್ರೆ ಜೂನಿಯರ್ಸ್ಗಳಿಗೆ ನೀವು ಯಾವೆಲ್ಲ ಸಲಹೆಗಳನ್ನ ಸಜೆಷನ್ಗಳನ್ನ ನೀಡ್ತೀರಾ? ಜೂನಿಯರ್ಸ್‌ವ್ರಿಗೆ ನಾನು ಹೇಳೋದಿಷ್ಟೇ, ನಿಮಗೆ ಬಂದಂಥ ಅಪಾರ್ಚುನಿಟೀಸನ್ನು ಗ್ರ್ಯಾಬ್ ಮಾಡ್ಕೊಳ್ಳಿ. ನನಗೆ ಅಪಾರ್ಚುನಿಟಿ ಸಿಗ್ತಿಲ್ಲ, ನನ್ನ ಟ್ಯಾಲೆಂಟನ್ನು ಶೋ ಮಾಡೋಕ್ಕಾಗ್ತಿಲ್ಲ ಅಂತ ಅನ್ಕೋಬೇಡಿ. ಈಗ ನಮಗೆ ಆಗಲಿ, ನಾವು ಅಪಾರ್ಚುನಿಟೀಸನ್ನು ಕಂಡ್ಕೊಂಡು ಹೋಗಿದ್ದಲ್ಲಿ ನಮಗೆ ಸಿಕ್ಕಂಥ ಅಪಾರ್ಚುನಿಟೀಸನ್ನು ನಾವು ಗ್ರ್ಯಾಬ್ ಮಾಡ್ಕೊಂಡಿದ್ದು ಹೊರತು ಅಪಾರ್ಚುನಿಟೀಸೇ ನಮಗೆ ಬರೋದನ್ನ ನಾವು ಕಾಯ್ಕೊಂಡು ಕೂರಲಿಲ್ಲ. ಯಾವುದೇ ಈಗ ಎಲ್ಲ ಲೆಕ್ಚರರ್ಸ್ ಆಗಲಿ ನಮಗೆ ಸಪೋರ್ಟ್ ಮಾಡ್ತಾರೆ. ಏನೇ ನೀವು ಕೇಳಿ, ಈಗ ನನ್ನದೇ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನಾನು ಆ್ಯಂಕರಿಂಗ್ ಮಾಡಿದೆ ಲಾಸ್ಟ್ MIT ಇದರಲ್ಲಿ ಆ್ಯಂಕರಿಂಗ್ ಮಾಡಿದ್ದೆ. ಆವಾಗ ಆಶಾ ಮ್ಯಾಮ್ ನಮ್ಮ ಕಾಲೇಜಲ್ಲಿ ಅವರು ನಮಗೆ ಬಂದ್ಕೊಂಡು ಅವರು ಆ್ಯಂಕರಿಂಗ್ ಮಾಡ್ತಾರೆ. ಸೊ ಅವ್ರ ಹತ್ರ ಹೋಗಿ ನಾನು ಪೂರಾ ಡೀಟೇಲ್ ಮಾಡಿದೆ. ಅವರು ಎಲ್ಲದೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ನನಗೆ. ಈ ಥರ ಪ್ರೊನೌನ್ಸಿಯೇಷನ್ ಮಾಡು, ಇಲ್ಲಿ ಹೈ ಮಾಡು ವಾಯ್ಸ್ನಲ್ಲಿ, ಲೋ ಮಾಡು ಅಂತ ಅವ್ರು ಹೇಳ್ಕೊಟ್ಟಿದ್ದು. ಸೊ ಅಪಾರ್ಚುನಿಟೀಸ್ ನಿಮಗೆ ಸಿಗುತ್ತೆ, ಅದನ್ನೇ ನೀವು ಗ್ರ್ಯಾಬ್ ಮಾಡಿ ನೀವು ಯೂಸ್ ಮಾಡ್ಕೊಳ್ಳಿ. ಸೊ ದಟ್ ಲೆಕ್ಚರರ್ಸಿಗೆ ಗೊತ್ತಾಗುತ್ತೆ ನೀವು ಇದರಲ್ಲಿ ಇದ್ದೀರಾ ಅಂತ, ಯಾವ ಆ್ಯಕ್ಟಿವಿಟೀಸಲ್ಲಿ ಇದ್ದೀರಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ನಾನು ಹೇಳೋದಿಷ್ಟೇ, ಕಾನ್ಫಿಡೆಂಟಾಗಿ ಮಾತಾಡಿ, ನಿಮ್ಮಲ್ಲಿ ಏನು ಇದು ಟ್ಯಾಲೆಂಟ್ ಇದೆ ಅದನ್ನು ಆ ಆ್ಯಕ್ಟಿವಿಟಿಯಲ್ಲಿ ಶೋ ಮಾಡಿ. ಸೊ ದಟ್ ಎವ್ರಿವನ್ ವಿಲ್ ಕಮ್ ಟು ನೋ ಅಂತ ಹೇಳ್ತೀನಿ. ಅವಕಾಶಗಳು ಸಿಗೋದೇ ಕಡಿಮೆ, ಅಂತಹ ಅವಕಾಶಗಳನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಿದ್ದಾರೆ. ಇಷ್ಟೊತ್ತು ಅವರ ಅನುಭವಗಳನ್ನ ನಮ್ಮ ಜೊತೆ ಹಂಚ್ಕೊಂಡಿರೋದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನ ತಿಳಿಸೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಶುಭ ದಿನ.